ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿದಿನ 2,500 ಹೊಸ ಕಾರು, ಬೈಕ್, ವಾಹನಗಳು ರೋಡಿಗಿಳಿತಾ ಇವೆ. ತಿಂಗಳಿಗೆ ಸರಾಸರಿ 55ರಿಂದ 60 ಸಾವಿರ ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಿವೆಯಂತೆ. ಒಂದು ಕಡೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ನಿಂತು ಪರದಾಡ್ತಿದ್ರೆ ಮತ್ತೊಂದು ಕಡೆ ವಾಯು ಮಾಲಿನ್ಯದ ಭೀತಿಯೂ ಕಾಡ್ತಿದೆ. ಗಾರ್ಡನ್ ಸಿಟಿ ಬೆಂಗಳೂರು ದಿನೇ ದಿನೇ ಗಾರ್ಬೇಜ್ ಸಿಟಿ ಆಗಿತ್ತು. ಆದ್ರೀಗ ವಾಯು ಮಾಲಿನ್ಯದ ನಗರಿಯಾಗೋದು ಪಕ್ಕಾ ಆಗಿದೆ. ಆ ಆತಂಕಕ್ಕೆ ಕಾರಣವೇ ಹೆಚ್ಚಾಗ್ತಿರೋ ವಾಹನಗಳು. ಬೆಂಗಳೂರಲ್ಲಿ ಪ್ರತಿದಿನ 2,500 ವಾಹನಗಳು ನೋಂದಣಿ. ಹೆಚ್ಚಿದ ಬೈಕ್, ಕಾರ್, ವಾಯು ಮಾಲಿನ್ಯದ ಆತಂಕ. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರೂ ಬರೀ ವಾಹನಗಳೇ. ಗಲ್ಲಿ ಗಲ್ಲಿಯಲ್ಲೂ ಬೈಕ್, ಕಾರ್, ಆಟೋ, ಬಸ್, ಟೆಂಪೋ ಅಂತ ಒಂದಲ್ಲ ಒಂದು ವಾಹನಗಳು ಓಡಾಡ್ತಾನೆ ಇವೆ. ಕೆಲ ವರ್ಷಗಳಲ್ಲೇ ದೆಹಲಿಯನ್ನ ಹಿಂದಿಕ್ಕಲಿದ್ದ ಬೆಂಗಳೂರಿನ ವಾಹನಗಳ ಸಂಖ್ಯೆ ಅನ್ನೋ ಭೀತಿ ಶುರುವಾಗಿದೆ. ಇದರಿಂದ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗೋ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಪ್ರತಿದಿನ 2,500 ವಾಹನಗಳು ನೋಂದಣಿಯಾಗ್ತಿವೆ. ಕಳೆದ ವರ್ಷ ಪ್ರತಿದಿನ 2,000 ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಿದ್ರೆ ಈ ವರ್ಷ 2,500ಕ್ಕಿಂತ ಹೆಚ್ಚಾಗಿ ರಿಜಿಸ್ಟ್ರೇಷನ್ ಆಗ್ತಿವೆ. 1,580 ಬೈಕ್, 484 ಕಾರು, 320 ಸಾರಿಗೆ ವಾಹನಗಳು ನೋಂದಣಿಯಾಗ್ತಿವೆ. ರಾಜ್ಯದಲ್ಲಿ 3.37 ಕೋಟಿ ಹೊಸ ವಾಹನಗಳಿದ್ದು ಬೆಂಗಳೂರು ನಗರದಲ್ಲಿ 1,23,50,299 ವಾಹನಗಳಿವೆ. ಮಾರ್ಚ್ 2025 ಅಂತ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ 3,34,00,000 ವಾಹನಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ. ಅಲ್ಲಿ ಬೆಂಗಳೂರಲ್ಲಿ 1,23,00,000 ಲಕ್ಷದಷ್ಟಿದೆ. ಅದರಲ್ಲಿ ಬೈಕ್ಸೇ ಜಾಸ್ತಿ. ಅದರಲ್ಲಿ ಬೈಕ್ಸ್ 83 ಲಕ್ಷ ಮತ್ತು ಕಾರುಗಳು 25 ಲಕ್ಷಗಳಿದೆ. ಆ್ಯಾವ್ರೇಜಾಗಿ ಬೆಂಗಳೂರಲ್ಲಿ ಒಂದು 2,500 ವೆಹಿಕಲ್ ಅಷ್ಟು ಪರ್ ಡೇ ನೋಂದಣಿಯಾಗುವಂಥ ಒಂದು ಸ್ಥಿತಿ ಇದೆ. ಈ ಬಗ್ಗೆ ಮಾತನಾಡಿದ ಟ್ರಾಫಿಕ್ ತಜ್ಞರು, ರಾಜ್ಯ ಸರ್ಕಾರ ಸರಿಯಾದ ರೂಲ್ಸ್ ತರಬೇಕು, ಇಲ್ಲದಿದ್ರೆ ಮುಂದೆ ತುಂಬಾ ಸಮಸ್ಯೆ ಆಗುತ್ತೆ ಅಂತಿದ್ದಾರೆ. ರಸ್ತೆಯಲ್ಲಿ ನೋಡಿ, ಯಾವುದೇ ರಸ್ತೆ ತಗೊಳ್ಳಿ, ಫುಲ್ ವಾಹನದ ಪಾರ್ಕಿಂಗ್ ಆಗಿರುತ್ತೆ. ವಾಹನದ ಪಾರ್ಕಿಂಗ್ ಹಾಕಿದ್ರೆ ವಾಹನದ ಪಾರ್ಕಿಂಗ್ ಇರಲ್ಲ. ಒಂದು ರೂಲ್ ಮಾಡಬೇಕು, ಪಾರ್ಕಿಂಗ್ ಇರೋರಿಗೆ ಮಾತ್ರ ಕಾರ್ ತಗೋಬೋದು. ಅದು ರೋಡಲ್ಲಿ ನಿಲ್ಸಂಗಿಲ್ಲ ಅಂತಂದರೆ ರಸ್ತೆ ಇರೋದು ವಾಹನ ಸಂಚಾರಕ್ಕೆ. ಅದು ಬಿಟ್ಟು ವಾಹನದಲ್ಲಿ ಸಂಚಾರಕ್ಕೆ ನಾವು ರಸ್ತೆಗಳೇ ಕೊಡ್ತಿದ್ರೆ ಬರೀ ಪಾರ್ಕಿಂಗೇ ಕೊಟ್ಬಿಟ್ರೆ ಸ್ಪೀಡು ಹೋಗುತ್ತೆ, ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕೂಡ ತೊಂದರೆ ಆಗುತ್ತೆ. ದೆಹಲಿಯಲ್ಲಿ ಒಟ್ಟು 1,54,18,980 ವಾಹನಗಳಿದ್ರೆ ಬೆಂಗಳೂರಿನಲ್ಲಿ 1,23,50,299 ವಾಹನಗಳಿವೆ. ದೆಹಲಿಗೂ ನಮಗೂ 30,68,681 ವಾಹನಗಳ ವ್ಯತ್ಯಾಸವಿದೆಯಷ್ಟೇ. ಕೆಲವೇ ವರ್ಷಗಳಲ್ಲಿ ದೆಹಲಿಯನ್ನ ಹಿಂದಿಕ್ಕಿ ಬೆಂಗಳೂರು ವಾಹನಗಳ ಸಂಖ್ಯೆಯಲ್ಲಿ ನಂಬರ್ 1 ಆಗಬಹುದು. ಹಾಗಾಗಿ ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಇಲ್ಲದಿದ್ರೆ ದೆಹಲಿಯಂತೆಯೇ ಇಲ್ಲೂ ಉಸಿರಾಟದ ಸಮಸ್ಯೆ ಎದುರಿಸಬೇಕಾದೀತು. ಕಿರಣ್ ಸೂರ್ಯ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.